ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಜನಜಾತ್ರೆಯೇ ಏರ್ಪಟ್ಟಿದೆ. ದಿನ ದಿನಕ್ಕೂ ಕೂಡ ದರ್ಶನಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಂಟ್ರೋಲ್ ಮಾಡೋಕೆ ಉಸ್ತುವಾರಿ ಸಚಿವರೇ ಅಖಾಡಕ್ಕೆ ಇಳಿದಿದ್ದಾರೆ. ಗರ್ಭಗುಡಿ ಬಾಗಿಲಿನಲ್ಲಿ ನಿಂತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಡೈರೆಕ್ಷನ್ಸ್ ಅನ್ನ ಕೊಡ್ತಾ ಇದ್ದಾರೆ. ನೆನ್ನೆ ರಾತ್ರಿಯಿಂದಲೇ ದೇವಸ್ಥಾನದಲ್ಲಿ ಕೃಷ್ಣ ಬೈರೇಗೌಡರು ಮೊಕ್ಕಾಂ ಹೂಡಿದ್ದಾರೆ. ನೆನ್ನೆ ರಾತ್ರಿಯಿಂದಲ್ಲ ಅವರು ಅಲ್ಲೇ ಇದ್ದಾರೆ. ಹೋಗೋ ಬರೋರು ನೋಡ್ತಾ ಇದ್ದಾರೆ. ಎವ್ರಿಡೇ ಒಂದೊಂದು ಅಪ್ಡೇಟ್ ಕೊಡ್ತಾ ಇದ್ದಾರೆ. ಇವತ್ತೆಷ್ಟು ಜನರ ದರ್ಶನ ಆಯಿತು, VIP ಸಾಲೇನಿತ್ತು, VVIP ಸಾಲೇನಿತ್ತು, ಭಕ್ತಾದಿಗಳ ಸಾಲೇನಿತ್ತು, ಇವೆಲ್ಲವನ್ನು ಅಪ್ಡೇಟ್ ಕೊಡ್ತಾ ಇದ್ದಾರೆ. ದೇವಸ್ಥಾನದಲ್ಲೇ ಕೃಷ್ಣ ಬೈರೇಗೌಡರು ಈಗ ಮೊಕ್ಕಾಂ ಹೂಡಿದ್ದಾರೆ. ಅವರಿಗೆ DC ಲತಾ ಕುಮಾರಿ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ನೋಡಿ ಅಲ್ಲಿ ಜನಜಾತ್ರೆ, ಅದರಲ್ಲೂ ಈಗ ವೀಕೆಂಡ್ ಬೇರೆ ಅಲ್ವಾ, ಇವತ್ತು ನಾಳೆ ಅಂತೂ ಕೇಳಲೇಬೇಡಿ. ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರವೇ ಬರ್ತಾ ಇದೆ. ಭಕ್ತರನ್ನ ಕಂಟ್ರೋಲ್ ಮಾಡೋಕೆ ಬಸ್ಗಳಿಗೆ ಜಿಲ್ಲಾಡಳಿತ ಬ್ರೇಕ್ ಹಾಕಿತ್ತು. ನೆನ್ನೆ 3 ರಿಂದ 4 ಲಕ್ಷ ಜನ ಭಕ್ತರು ಹಾಸನಾಂಬೆಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಇವತ್ತು ಮತ್ತು ನಾಳೆ ಭಕ್ತರ ಸಂಖ್ಯೆ ದುಪ್ಪಟ್ಟಾಗುತ್ತೆ, ನೋ ಡೌಟ್, ಬಿಕಾಸ್ ವೀಕೆಂಡ್ ಮತ್ತೆ ಟೈಮ್ ಕೂಡ ಮುಗಿದ ಬಂದಲ್ಲ, ಬಾಗ್ಲಾಕ್ಬಿಡ್ತಾರೆ. ಆಮೇಲೆ ಬೆಂಗಳೂರಿನಿಂದ ಹಾಸನಕ್ಕೆ ಬಸ್ಗಳನ್ನು ಸ್ಥಗಿತಗೊಳಿಸಿದ್ದಾರೆ. ಭಕ್ತರ ಸಂಖ್ಯೆ ಕಡಿಮೆಯಾದ ನಂತರ ಬಸ್ಗಳನ್ನು KSRTC ಬಿಟ್ಟಂತೆ. ಆ ಹಾಸನಾಂಬೆಯ ದರ್ಶನಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಅಂದರೆ ಹಾಸನಕ್ಕೆ ಹೋಗುವ ಬಸ್ಗಳನ್ನು ಸ್ಟಾಪೇ ಮಾಡಿಬಿಟ್ಟಿದ್ರು. ಆ ಪ್ರಮಾಣದಲ್ಲಿ ಒಂದು ಫ್ರೀ ಬಸ್ಸು, ಜನ ಜನ ಜನ. ಈಗ ಪ್ರೈವೇಟ್ ವೆಹಿಕಲ್ಗಳಲ್ಲೂ ಬರ್ತಾರೆ. ಹಾಗಾಗಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ದಾರೆ. ಈಗ ಮತ್ತೆ ಯಥಾಸ್ಥಿತಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ.